ಅದು ಹೇಗಮ್ಮ ಸಾಧ್ಯ? ನಾನು ಅದನ್ನೇ ಹೇಳಿದೆ, ಅವರು ಇದೇ ಮನೆ ಅಂತ ಇದ್ದಾರೆ. ಅಮ್ಮ ಈಗ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಅಣ್ಣ ಅದಕ್ಕೆ ನಾನು ಕಾಲ್ ಮಾಡಿಬಿಟ್ಟು ಅಲ್ಲಿಗೆ ಬರೋಕ್ಕೆ ಹೇಳ್ತೀನಿ, ಅವ್ರು ವಿಚಾರಿಸ್ತಾರೆ. ಸಿಹಿ ಸ್ಕೂಲ್ ಚೇಂಜ್ ಮಾಡ್ತಿದ್ದೀವಿ, ಅದಕ್ಕೆ ಪ್ಯಾಕ್ ಮಾಡ್ತಿದ್ದೀನಿ. ಹಾಂ, ಹೀಗೆ ಸ್ಕೂಲ್ ಚೇಂಜ್ ಮಾಡ್ತಿದ್ದೀರಾ? ಯಾಕಮ್ಮ? ಹ್ಞೂ ಅಮ್ಮ, ಸ್ವಲ್ಪ ತೊಂದರೆ ಆಯಿತು, ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಆಮೇಲೆ ಕಾಲ್ ಮಾಡಲಾ ಅಮ್ಮ? ಸರಿ ಅಮ್ಮ. ಅಜ್ಜಿ, ನಿಮ್ ಕಾಲು ಹೇಗಿದೆ ಈಗ? ಪರವಾಗಿಲ್ಲ ಪುಟ್ಟಿ, ಕಮ್ಮಿ ಆಗಿದೆ ನೋವು. ಅದು ಸರಿ, ನೀನು ಬೇರೆ ಸ್ಕೂಲ್ಗೆ ಹೋಗ್ತಾ ಇದೆಯಂತೆ, ಹುಷಾರಾಗಿರೋ. ಓಕೆ ಅಜ್ಜಿ, ಬಾಯ್. ಬಾಯ್. ಸೀತಾ, ನೀನು ರಾಮು ಬಂಗಾರಿ ಒಂದ್ಸತಿ ಬಿಡು ಮಾಡ್ಕೊಂಡು ಬಂದ್ರಮ್ಮ. ಸರಿ ಅಪ್ಪ, ಬರ್ತೀವಿ. ಅಪ್ಪ ನಾನು ಪ್ಯಾಕ್ ಮಾಡ್ತಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಲಾ? ಹ್ಞೂ ಕಣಮ್ಮ. ಸಿಹಿನ ಬೇರೆ ಸ್ಕೂಲ್ಗೆ ಯಾಕೆ ಸೇರಿಸ್ತಾರೆ? ನನಗೂ ಗೊತ್ತಾಗ್ತಿಲ್ಲ ರೀ. ನೆನಪಾದಾಗ ಹೋಗಿ ಬರ್ತಾ ಇದ್ವಿ, ಇವಾಗ ದೂರ ಬೇರೆ. ಯಾವ ಏರಿಯಾದಲ್ಲಿ ಇದೆಯೋ ಏನೋ. ಯಾವುದೂ ಅಲ್ಲ, 5 ವರ್ಷದ ಹಿಂದೆ ಮಾಡಿಸಿದ್ದು. ಮನೆ ಶಿಫ್ಟ್ ಮಾಡುವಾಗ ತಗೊಂಡು ಬಂದೋ ಇಲ್ವೋ ಏನಂತ ಗೊತ್ತಿಲ್ಲ. ಹುಡುಕ್ ನೋಡೋಣ, ಇದ್ರೂ ಇರ್ಬೋದೇನೋ. ಯಾವುದೂ ಅಲ್ಲ. ಯಾವ ಲೆಟರ್? ಇವಾಗ ಯಾರು ಲೆಟರ್ ಎಲ್ಲ ಬರೀತಾರೆ? ನಮ್ಮನೆ ಅಡ್ರೆಸ್ಸಿಗೆ ಬಂದಿದೆ. ಯಾವುದೋ ಆಶ್ರಮದಿಂದ ಬಂದಿದೆಯಲ್ಲ. ನೀಮಗ. ಅಯ್ಯೋ ದೇವ್ರೆ, ಎಲ್ಲ ಪೂರ್ತಿ ಕನ್ನಡದಲ್ಲಿದೆಯಲ್ಲ. ಸೀತಾ, ನಾನು ಈ ಸೈನ್ನ ಆಫೀಸಲ್ಲಿ ನೋಡಿದ್ದೀನಿ. ಸೀತಾ ಅಲ್ವಾ ಈ ಥರ ಕನ್ನಡದಲ್ಲಿ ಸೈನ್ ಮಾಡೋದು? ಅದೇ ಸೀತಾ ಬರ್ದಿರೋ ಲೆಟರಾ ಇದು? ಅವಳು ಬರ್ದಿರೋ ಲೆಟರ್ ನಮ್ಮ ಮನೆಯಲ್ಲಿ. ಮನೆ ಮಾರ್ತೀರಾ ಅಂತ ದಿನಾ ಒಬ್ರು ಕೇಳ್ತಾ ಇದ್ರೆ ಇವತ್ತಲ್ಲ ನಾಳೆ ಅವಳು ಮನೆನ ಮಾರ್ತಾಳೆ. ಹೆಂಗಿದೆ ನನ್ನ ಪ್ಲಾನ್? ಅಲ್ಲ, ಈ ಮೂಲೆಯಲ್ಲಿರುವಂಥ ವಟಾರದ ಮನೆ ಇಟ್ಕೊಂಡು ಅವಳು ಏನು ಮಾಡ್ತಾಳೆ ಹೇಳು? ಅದೇ ಅಂತೀನಿ, ಅರಮನೆ ಅಂತ ಮನೆ ಇಟ್ಕೊಂಡು ಈ ಗೂಡು ಬೇಕಾ ಅವಳಿಗೆ? ಅವಳಿಗೆ ಫೋನ್ ಮಾಡ್ತಿದ್ದಾಳ್ರಿ. 3 ವರ್ಷ ಆಯಸ್ಸು. ಹಲೋ, ಅದಕ್ಕೆ ಮನೆ ಹತ್ರ. ಸೀತಾ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಅದಕ್ಕೆ ಯಾಕೆ ಬಂದೆ ಇಲ್ಲಿಗೆ? ಎಷ್ಟು ಧೈರ್ಯ ನಿನಗೆ? ಹೊರಡೋ ಇಲ್ಲಿಂದ. ನಿನ್ನ ಇನ್ನೂ ಇಲ್ಲಿ ಇಟ್ಕೊಂಡು ಸಾಕಾಗಲ್ಲ. ಇಲ್ಲಿ ನಮಗೆ ಗತಿ ಇಲ್ಲ, ಸುಮ್ಮನೆ ಹೊರಟೋಗೋ. ಏಯ್, ನಾನಿಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ, ದಾನ ಮಾಡಕ್ಕೆ ಬಂದಿದ್ದೀನಿ. ಸೀತಾ ಗಂಡನ್ ಡೀಟೇಲ್ಸ್ ನನಗೆ ಬೇಕು, ಅದನ್ನು ನನಗೆ ಕೊಟ್ಬಿಡಿ, ಅಷ್ಟು ಸಾಕು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ದುಡ್ಡು ನೋಡಿರಬಾರ್ದು, ಇಷ್ಟು ದುಡ್ಡು ನೋಡ್ತೀರಾ. ಈಗಾಗಲೇ ಈ ಕೆಲಸಕ್ಕೆ ನನಗೆ ಅಡ್ವಾನ್ಸ್ ಬಂದಿದೆ, ನಿಮಗೂ ಶೇರ್ ಕೊಡ್ತೀನಿ. ಓ ಅಷ್ಟೇನಾ? ಸೀತನ್ ಗಂಡನ ಡೀಟೇಲ್ಸ್ ತಾನೆ, ತಗೊಳ್ಳಿ.
ಒಳಗಂಡ ಶ್ರೀರಾಮ್ ದೇಸಾಯಿ ಕಂಪನಿ ಓನರು ರೀ. ಕೊಟ್ಟವಲ್ಲ ಡೀಟೇಲ್ಸ್, ಅಕೌಂಟ್ ನಂಬರ್ ಕೊಡ್ರಿ, ಅದೆಷ್ಟು ಶೇರ್ ಆಗ್ತಾರ ನೋಡ್ತೀನಿ. ಏಯ್ ಏನು ತಮಾಷೆ ಮಾಡ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಹೇಗೆ ಯಾಕೋಳ್ ಗಂಡನ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೀರಾ? ಮೊದಲು ಹೊರಟೋಗಿ ಇಲ್ಲಿಂದ. ಗೊತ್ತಾಯ್ತು, ನಿಮಗೆ ಸೀತನ್ ಗಂಡನ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಅದೆಲ್ಲ ಹೋಗ್ಲಿ, ತಲಹರಟೆ ಮಗು ಸಿಹಿ ಬರ್ತ್ ಸರ್ಟಿಫಿಕೇಟು ಇಲ್ಲ ಸೀತಾ ಡೆಲಿವರಿ ಆಗಿರೋ ಆಸ್ಪತ್ರೆ ಡೀಟೇಲ್ಸ್ ಕೊಟ್ಬಿಡಿ. ಮೆಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಅದೆಲ್ಲ ನಮಗೆ ಹೇಗೆ ಗೊತ್ತಿರುತ್ತೆ? ಸೀತಂಗ್ ಗೊತ್ತಿರುತ್ತೆ. ಅದು ಹೋಗಿ ನಮಗೆ ಕೊಡು ಅಂತ ಹೇಗೆ ಕೇಳಕ್ಕಾಗುತ್ತೆ? ಏಯ್ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ಗದ್ ಬೇಕು ಅಷ್ಟೇ. ಬೇಕು ಅಂದ ತಕ್ಷಣ ತಂದು ಕೊಡಕ್ಕದೇನು ಮಸಾಲೆ ದೋಸೆನಾ? ಬೇಕು ಅಂತ ಆರ್ಡರ್ ಮಾಡಿದ್ದನ್ನೆಲ್ಲ ನಮ್ಮಿಂದ ತಂದು ಕೊಡಕ್ ಆಗಲ್ಲ. ಹೋಗೋ ಇಲ್ಲಿಂದ. ನನಗೆ ಗೊತ್ತು ಕಣ, ನಿನ್ನ ತಂಗಿ ಶ್ರೀಮಂತರ ಮನೆ ಸೊಸೆ ಆಗಿದ್ದಾಳೆ, ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಅದಕ್ಕೆ ನನ್ನ ಮೇಲೆ ಭಯ ಭಕ್ತಿ ಎಲ್ಲ ಹೊರಟೋಗಿದೆ. ಇಷ್ಟಕ್ಕೆ ಮೆರಿಬೇಡಿ. ಶ್ರೀಮಂತಿಗೆ ಆ ಶ್ರೀರಾಮ್ ದೇಸಾಯಿ ಹೆಂಡತಿ ಅನ್ನೋ ಪಟ್ಟ ಆ ಸೀತಾಗೆ ಇನ್ನು ಕೆಲವು ದಿವಸಗಳು ಅಷ್ಟೇ. ನೋಡಿ, ಇವತ್ತಲ್ಲ ನಾಳೆ ಆ ಸೀತಾ ಮನೆಯಿಂದ ಆಚೆ ಹೋಗ್ತಾಳೆ. ನಿಮ್ಗಳಿಂದ ಏನೂ ದಕ್ಕೋದಿಲ್ಲ. ಸುಮ್ಮನೆ ನನಗೆ ಹೆಲ್ಪ್ ಮಾಡಿ. ನಿಮಗೆ ಬೇಕಾದಷ್ಟು ದುಡ್ಡನ್ನ ಬಿಸಾಕ್ತೀನಿ. ಚಿಲ್ಲಾಗಿರ್ಬೋದು. ಏನೇ ಅವ್ನು ಹೇಳ್ತಿರೋದೆಲ್ಲ ನಿಜಾನಾ? ನಂಗೂ ಅರ್ಥ ಆಗ್ತಿಲ್ವ. ಏಯ್ ಏನದು ಗುಸುಗುಸು? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗಾಗಲೇ ಸೀತಾ ಮಗಳನ್ನ ಮನೆಯಿಂದ ಆಚೆ ಕಳಿಸಿದ್ದಾರೆ. ಒಂದು ಸ್ವಲ್ಪ ದಿವಸ ಅಷ್ಟೇ ಸೀತಾನು ಮನೆಯಿಂದ ಆಚೆ ಬರ್ತಾಳೆ. ನಿಜಾನಾ? ನಿಜಾನೇ. ನನ್ನನ್ನು ಮದುವೆ ಆಗೋದು ಬಿಟ್ಟು ರಾಮ ಅಂತ ಅವನಿಂದ ಓಡೋದ್ಲು. ಶ್ರೀಮಂತರು ಸವಾಸ ಬೇಕಿತ್ತ ಅವಳಿಗೆ? ನೋಡಿ, ನೀವು ಆರಾಮಾಗಿರ್ಬೇಕು ಅಂದರೆ ನಾನು ಹೇಳ್ದಾಗ ಮಾಡಿ. ಶಾಲು, ಹೂ ಇಸ್ ಸೀತಾ? ವರ್ಕೌಟ್ ಮಾಡ್ತಿದ್ದೀನಿ ತಾನೆ, ಆಮೇಲೆ ಮಾತಾಡೋಣ, ಹೋಗು. ನೋ ಶಾಲು, ಐ ವಾಂಟ್ ಟು ಟಾಕ್ ರೈಟ್ ನೋ. ವಾಟ್ ಇಸ್ ದಿಸ್ ಲೆಟರ್ ಅಬೌಟ್? ಇದು ಪೂರ್ತಿ ಕನ್ನಡದಲ್ಲಿದೆ. ನನಗೆ ಅಷ್ಟೊಂದು ಕನ್ನಡ ಅರ್ಥ ಆಗಲ್ಲ. ಇದು ಯಾರು ಬರ್ದಿರೋದು? ಏನಿದೆ ಇದರಲ್ಲಿ? ಇವಾಗ ಅದು ಯಾವುದೋ ಲೆಟರ್ ಹಿಡ್ಕೊಂಬಂದು ಏನಕ್ಕೆ ಎನ್ಕ್ವೈರಿ ಮಾಡ್ತಿದ್ಯಾ? ಶಾಲು, ಹೂ ಇಸ್ ಸೀತಾ? ಹೌ ಡು ಯು ನೋ ಹರ್? ನನಗೆ ಯಾವ ಸೀತಾನೂ ಗೊತ್ತಿಲ್ಲ. ಅದು ಸಿದ್ದಮ್ಮಂಗೆ ಬರ್ದಿರೋ ಲೆಟರ್ ಇರ್ಬೋದು. ಸಿದ್ದಮ್ಮಂಗ? ಹಾಂ, ನಾವು ಕೆನಡಾಲಿದ್ದಾಗ ಅವರೇ ತಾನೇ ಮನೆ ನೋಡ್ಕೊಳ್ತಿದ್ದು. ನೀನು ಹೇಳ್ತಿರೋದು ಅಜ್ಜಿ ಕೇರ್ ಟೇಕರ್ ಸಿದ್ದಮ್ಮಂಗ? ಬಟ್ ಇದು ನಮ್ಮನೆ ಅಡ್ರೆಸ್ಸಿಗೆ ಬಂದಿದೆ. ಮತ್ತೆ ಫ್ರಮ್ ಅಡ್ರೆಸ್ ಇರುತ್ತಲ್ವಾ, ನೋಡು. ಫ್ರಮ್ ಅಡ್ರೆಸ್ ಯಾವುದೋ ಆಶ್ರಮ ಹೆಸರಿದೆ. ದೆನ್ ಚೆಕ್ ಇಟ್. ನೋ, ನನಗೆ ಡಿಸ್ಟರ್ಬ್ ಮಾಡಬೇಡ. ಕನ್ನಡದಲ್ಲಿ ಸೈನ್ ಮಾಡೋ ಸೀತಾ ಬೇರೆ ಯಾರಿರ್ಬೋದು? ನನ್ಗ್ಯಾಕೋ ಇದು ಇದೇ ಸೀತಾ ಅಂತ ಅನ್ನಿಸ್ತಿದೆ. ಬಟ್ ಇವಳು ಯಾಕೆ ಅಕ್ಕನ ಅಡ್ರೆಸ್ಸಿಗೆ ಲೆಟರ್ ಬರೀತಾಳೆ? ಇವರಿಬ್ಬರ ಮಧ್ಯೆ ಏನು ಕನೆಕ್ಷನ್ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಸರಿಯಾಗಿ ಗೊತ್ತಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಮೊದಲು ನಾನು ಅಂದ್ಕೊಂಡಿರೋ ಸೀತಾ, ಈ ಲೆಟರ್ ಬರೆದಿರೋ ಸೀತಾ ಎರಡೂ ಒಬ್ಬರೇನಾ ಅಂತ ತಿಳ್ಕೋಬೇಕು. ಈ ಅಡ್ರೆಸ್ ಇವಾಗ ಇದೆಯೋ ಇಲ್ವೋ? ಇವತ್ತಿರೋ ಬಿಲ್ಡಿಂಗ್ ನಾಳೆ ಇರಲ್ಲ ಇಲ್ಲಿ. ಸೊ ಡೈರೆಕ್ಟಾಗಿ ಹೋಗೋಕೆ ಮುಂಚೆ ಒಂದ್ಸಲ ಇಂಟರ್ನೆಟಲ್ಲಿ ಚೆಕ್ ಮಾಡಿಬಿಡ್ತೀನಿ. ಅಡ್ರೆಸ್ ಕರೆಕ್ಟಾಗೇ ಇದೆ. ಬಟ್ ಸೀತಾಗೂ ಈ ಆಶ್ರಮಕ್ಕೂ ಏನು ಸಂಬಂಧ ಅಂತ ಹೇಗೆ ತಿಳ್ಕೊಳ್ಳೋದು? ನಂಬರ್ ಇದೆಯಲ್ಲ, ಕಾಲ್ ಮಾಡಿ ಕೇಳೇ ಬಿಡೋಣ. ನಮಸ್ಕಾರ, ಹೇಳಿ.
ಹೆಲೋ, ಇದು ಸಂಜೀವಿನಿ ಆಶ್ರಮನಾ? ಹೌದು. ಓ ಗ್ರೇಟ್. ಇದು ಆಶ್ರಮನ ಅಥವಾ ರುದ್ರಾಶ್ರಮನ? ಇಲ್ಲಿ ಅನಾಥರು, ವೃದ್ಧರು, ಸಹಾಯ ಇಲ್ಲದರ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಎಲ್ಲರೂ ಇರ್ತಾರೆ. ಓಕೆ. ಆಶ್ರಮದ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ? ಯಾರು ಆಶ್ರಮನ ನಡೆಸ್ತಾ ಇದ್ದಾರೆ? ಬಿಸ್ನೆಸ್ ಮ್ಯಾನ್ ನಾರಾಯಣ್ ಚಕ್ರವರ್ತಿ ಅವ್ರು ನಡೆಸ್ತಾ ಇರೋ NGO ಮೇಡಮ್ ಇದು. ಓಕೆ. ಅಲ್ಲಿ ಸೀತಾ ಅಂತ ಯಾರಾದರೂ ಇದ್ದಾರಾ? ಸೀತಾನಾ? ಸಾರಿ ಮೇಡಮ್, ಗೊತ್ತಿಲ್ಲ. ಪ್ಲೀಸ್ ಸ್ವಲ್ಪ ನೋಡಿ ಹೇಳ್ತೀರಾ? ಅವ್ರು ನಮಗೆ ತುಂಬ ಬೇಕಾದವರು. ಇವಾಗ ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ, ಸ್ವಲ್ಪ ಚೆಕ್ ಮಾಡ್ಬೋದಾ? ಮೇಡಮ್, ಇಲ್ಲಿ ಪರ್ಮನೆಂಟಾಗಿ ಯಾರು ಇರೋಲ್ವಲ್ಲ, ನಮ್ಮ ಡ್ಯೂಟಿ ಶಿಫ್ಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಬರೀ ಸೀತಾ ಅನ್ನೋ ಹೆಸರಿಟ್ಕೊಂಡು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬೇರೆ ಏನಾದರೂ ಎವಿಡೆನ್ಸ್ ಇದ್ದರೆ ಅವ್ರು ಇಲ್ಲಿ ಡಾಕ್ಟ್ರಾ ಅಥವಾ ಹೆಲ್ಪರಾ ಇಲ್ಲ ಪೇಷಂಟಾ ಈ ಥರ ಏನಾದರೂ. ಓಕೆ, ಥ್ಯಾಂಕ್ಸ್. ಐ ಫೀಲ್ ಇಟ್ಸ್ ದ ಸೇಮ್ ಸೀತಾ ಶ್ರೀರಾಮ್ ದೇಸಾಯಿ. ನಿನ್ನ ಇತಿಹಾಸ ಬೇರೆನೇ ಇದೆ. ನಿನ್ನ ತಂದೆ ಇಲ್ಲದೆ ಇರೋ ಮಗುಗೂ ಈ ಆಶ್ರಮಕ್ಕೂ ಏನೋ ಸಂಬಂಧ ಇದೆ. ಅದೇನು ಅಂತ ಕೆದಕಿ ತೆಗಿತೀನಿ. ರೀ, ತಿಂಡಿ ಆಯ್ತಾ? ನಂದಾಯ್ತು. ಏನು ಮಾಡ್ತಾ ಇದ್ರಿ? ಕ್ಯೂಟಕ್ಕ, ನೀವು ಇಲ್ಲೇ ಇದ್ದೀರಾ? ಓ, ಸತ್ಯ ಅಂಕಲ್. ಹಾಯ್ ಅಂಕಲ್. ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ ಬಂಗಾರಿ? ನಾನು ಸೂಪರ್. ಏನದು ಕೈಯಲ್ಲಿ? ಇದಾ ಡ್ರಾಯಿಂಗ್. ನೀವು ಮಾಡಿದ? ನಾನೇ ಮಾಡಿದ್ದು. ನಾನು ಹೋಗ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ಕ್ಯೂಟ್ ಅಕ್ಕನ್ಗೋಸ್ಕರ ಮಾಡಿದ್ದು. ನೀವ್ ಇದ್ದಿದ್ರೆ ನಿಮ್ಗೂ ಮಾಡ್ಕೊಡ್ತಾ ಇದ್ದೆ. ನೀಲ್ ಹೋಗ್ತಾ ಇದೆಯಾ? ನಿಮ್ಗೆ ಗೊತ್ತಿಲ್ವಾ? ರೀ, ಸಿಹಿ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ರೀ, ಯಾಕೇನು ಮಾತಾಡ್ತಿಲ್ಲ? ಸಿಗ್ನಲ್ ಪ್ರಾಬ್ಲಮಾ? ಇಲ್ಲ ಕೇಳಿಸ್ಕೊಂಡೆ. ಸೀ ಫುಡ್ ನಿಜವಾಗ್ಲೂ ನಿಂಗೆ ಇಷ್ಟ ಇದೆಯಾ? ನಾನು ಖುಷಿಯಿಂದಾನೇ ಹೋಗ್ತಾ ಇದ್ದೀನಿ ಸತ್ಯ ಅಂಕಲ್. ನಾನು ಹೋದ್ರೆ ಅಪ್ಪ ಅಮ್ಮನಿಗೂ ಖುಷಿ ಆಗುತ್ತಲ್ವಾ, ಅದಕ್ಕೆ. ಏನು ಹೇಳ್ತಾ ಇದೆಯಾ ಸೀ ಫುಡ್? ನೀನು ಹೋದ್ರೆ ಅಪ್ಪ ಅಮ್ಮ ಹೇಗೆ ಖುಷಿಯಾಗಿರ್ತಾರೆ? ಸಾಧನಾ, ಮಗು ಏನೇನೋ ಹೇಳ್ತಾ ಇದೆ. ನೀನು ಮನೆ ಹತ್ರನೇ ಯಾವ್ದಾದ್ರು ಸ್ಕೂಲ್ಗೆ ಸೇರಿಸು, ಅವಳು ಅಲ್ಲೇ ಉಳಿಸ್ಕೋ. ಸೀತಾಗೂ ರಾಮ್ಗೂ ಇಬ್ರಿಗೂ ಇಷ್ಟ ಇಲ್ಲ ಕಳ್ಸೋದಕ್ಕೆ. ಇವಳು ಹೋಗ್ಲೇಬೇಕು ಅಂತ ಹಠ ಹಿಡ್ದಿದ್ದಾಳೆ. ಎಲ್ರೂ ಒಪ್ಪಿದ ಮೇಲೆ ನಾನೇನ್ ಮಾಡೋದಕ್ಕಾಗತ್ತೆ ರೀ? ನಾನು ಹೇಗಿದೆ ಅರ್ಥ ಆಗ್ತಿಲ್ಲ. ಅಂಕಲ್, ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನ ನೋಡ್ಬೇಕು, ಬರ್ತೀರಾ? ಹ್ಞೂ ರೀ, ನಾಳೆ ನನ್ನ ಬರ್ಡೇ, ವಿಶ್ ಮಾಡೋದಕ್ಕಾದ್ರೂ ಬರ್ತೀರಾ? ಸಾಧನಾ, ನಿನಗೆ ಗೊತ್ತಿದೆಯಲ್ಲ, ನಾನು ಆ ಮನೆಗೆ ಬರೋ ಹಾಗಿಲ್ಲ. ನಿಶ್ಚಯದಾಗ್ತಾ ಇದೆ ನನ್ನ ಮೇಲೆ. ಕೆಲಸ ಮಾಡು, ನೀನೇ ಬಂದ್ಬಿಡು. ಕ್ಯೂಟ್ ಅಕ್ಕ, ನಾನು ನಿಮ್ ಜೊತೆ ಬರ್ಬೋದಾ? ಪ್ಲ್ಯಾನ್ ಮಾಡೋಣ. ಸರಿ ರೀ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅಂಕಲ್. ಬಾಯ್ ಬಂಗಾರ. ಡಾಕ್ಟರ್ ಮೇಘಾ ಶ್ಯಾಮ್, ಮಕ್ಕಳ ತಜ್ಞರು. ಹೇಗಿದೆ ಈಗ? ಪರ್ಫೆಕ್ಟ್. ನೋ 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 ನೋ, ಇನ್ನೂ ಏನೋ ಬೇಕು. ಏನು? ಇಲ್ವೊಂದು ಅಮ್ಮ ಮಗು ಚಿತ್ರ ಇದ್ರೆ ಇನ್ನೂ ಚೆನ್ನಾಗಿರತ್ತಲ್ವಾ? ಅಮ್ಮ ಮಗುದೇ ಆಗ್ಬೇಕಾ? ಯಾಕೆ? ಅಪ್ಪ ಮಗುದು ಇರ್ಬೋದಲ್ವಾ? ಡಾಕ್ಟರ್ ಶ್ಯಾಮ್ ಅವರೇ, ಕೇರಿಂಗ್ ಅಂಡ್ ನರ್ಚರಿಂಗ್ ಗೋಸ್ ವೆಲ್ ವಿತ್ ವುಮನ್, ಗೊತ್ತಾಯ್ತಾ? ಓ ರಿಯಲಿ? ಅಲ್ಲ, ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಆದರೆ ನಮಗೆ ಅಂತ ಒಂದು ಮಗು ಮಾಡ್ಕೊಳ್ಳೋಣ ಅಂತಂದ್ರೆ. ಶ್ಯಾಮ್, ಈಗ ಆ ವಿಷಯ ಬೇಕಾ? ವಾಟ್ಸ್ ರಾಂಗ್ ಇನ್ ದ್ಯಾಟ್? ನಿಜನೇ ಅಲ್ವಾ? ನಮಗೆ ಅಂತ ಒಂದು ಮಗು ಆದರೆ ನೋ ವೇ. ನನ್ನ ಇಷ್ಟು ವರ್ಷಗಳ ಫಿಟ್ನೆಸ್ ಎಫರ್ಟ್ನ ಒಂದು ಮಗು ಹೆತ್ತು ಹಾಳು ಮಾಡ್ಕೊಳ್ಳಲ್ಲ ನಾನು. ಕಮ್ ಆನ್ ಶಾಮ್, ಮಗು ಮಾಡ್ಕೊಳ್ಳೋದ್ರಿಂದ ಬ್ಯೂಟಿ ಹಾಳಾಗುತ್ತೆ ಅಂತ ಯಾರು ಹೇಳ್ದವ್ರು? ಇಟ್ಸ್ ಅ ಮಿತ್. ಇನ್ಫ್ಯಾಕ್ಟ್ ಯು ಲುಕ್ ಮೋರ್ ಬ್ಯೂಟಿಫುಲ್. ಆಮೇಲೆ ನೀನು ಇನ್ನೊಂದು ವಿಷಯನ ಗಮನದಲ್ಲಿಟ್ಕೋಬೇಕು. ನಮಗೆ ವಯಸ್ಸಾಗ್ತಾ ಇದೆ. ನಾಳೆ ನೀನು ಬ್ಯೂಟಿ ಅಂತ ಎಷ್ಟೇ ಹೇಳಿದ್ರು ಅದು ತುಂಬ ದಿವಸ ಹಾಗೆ ಉಳಿಯಲ್ಲ. ಆದರೆ ಅದೇ ನಮಗೆ ಅಂತ ಒಂದು ಮಗು ಆದರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್.
ಯು ನೋ ವಾಟ್, ಒಂದು ಮಗು ಕೂಡ ಫೀಲ್ ಆ್ಯಂಡ್ ಜಾಯ್, ಇಟ್ಸ್ ಡಿಫ್ರೆಂಟ್. ಅದು ಬೇರೆನೆ. ಬುಲ್ಶಿಟ್. What's going on here? Come baby. ಹೇಗಿದೆ ನಿಮ್ ಜೇಜು ನೇಮ್ ಬೋರ್ಡ್? It's really nice. I liked it. ಹೌದು, ಏನು ಮೇಡಮು ಬ್ಯಾಗೆಲ್ಲ ಇಟ್ಕೊಂಡು ಎಲ್ಲ ಹೊರಟಿವಾಗಿದೆ? ಜೀಜು ನಾನು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಯಾವಾಗ ಬರ್ತೀನೋ ಗೊತ್ತಿಲ್ಲ, ಬಟ್ ಯು ಗೈಸ್ ಹ್ಯಾವ್ ಅ ಗ್ರೇಟ್ ಟೈಮ್. ಓಕೆ? ವಾವ್, ಎಕ್ಸೈಟಿಂಗ್. ಹೋಗ್ಬಿಟ್ಟು ಬಾ. ಆದರೆ ನಮ್ಮ ಕ್ಲಿನಿಕ್ ಓಪನಿಂಗ್ ಮಾತ್ರ ಮಿಸ್ ಮಾಡಬಾರ್ದು. ಬಂದೇ ಬರ್ತೀನಿ. ಬಾಯ್ ಶಾಲು, ಬಾಯ್ ಜೀಜು. ವಿಲ್ ಮಿಸ್ ಯು ಬೋತ್. ಹ್ಯಾವ್ ಫನ್ ಬೇಬಿ. ಟೇಕ್ ಕೇರ್. ಬಾಯ್. ಸೀತಾ, ಐ ಆಮ್ ಕಮಿಂಗ್ ಫಾರ್ ಯು. ನನ್ನ ಕೆಣಕಿದ್ಯಾ ಅಲ್ವಾ? ರಾಮ್ ಸಿಗ್ತಾನೋ ಬಿಡ್ತಾನೋ ಐ ಡೋಂಟ್ ಕೇರ್. ಆದರೆ ನೀವಿಬ್ರು ಚೆನ್ನಾಗಿರೋದಕ್ಕೆ ಮಾತ್ರ ನಾನು ಬಿಡಲ್ಲ. ಎಲ್ಲ ಹಾಳು ಮಾಡೇ ಮಾಡ್ತೀನಿ. And we are here. ಓಕೆ, ಕಣ್ಣು ಓಪನ್ ಮಾಡ್ಲಾ? ನಾನು ಹೇಳ್ತೀನಿ. ಅಶೋಕ್ ಆಗ್ಲಿಂದ ಕೇಳ್ತಾನೆ ಇದ್ದೀನಿ ಎಲ್ಲಿಗೆ ಹೋಗ್ತಿದೀವಿ ಅಂತ. ಹೇಳ್ತಾನೆ ಅಲ್ಲ, ಕಣ್ ಬೇರೆ ಮುಚ್ಕೊಂಡಿದೀನಿ ಆಗ್ಲಿಂದ. ಹೇಳಿ ಅಲ್ಲ ಪ್ಲೀಸ್. ಈ ತರ ನಕ್ರೆ ನಿಜ ಗುದ್ಬಿಡ್ತೀನಿ. ಏಯ್ ಸಮಾಧಾನಮ್ಮ, ಆ ಜಾಗ ಬಂತಲ್ಲ. ಅದೇ ಅಶೋಕ್, ಯಾವ ಜಾಗ? ಅಯ್ಯೋ, ಸರ್ಪ್ರೈಸ್ ಅಂದ್ರೆ ನಿನ್ನ ಡಿಕ್ಷನರಿಲಿ ಏನ್ ಅರ್ಥ ಇದೆ? ಸ್ವಲ್ಪ ತಾಳ್ಮೆ ಇರ್ಲಿ, ಕೇಳಿದ್ದನ್ನೇ ಆಗಾಗ ಕೇಳ್ಬೇಡ. ಈ ತಾಳ್ಮೆ ಗೀಳ್ಮೆ ಎಲ್ಲ ನನಗ್ ಸೂಟ್ ಆಗಲ್ಲ. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ಬೇಕಪ್ಪ. ಸುಮ್ನೆ ಈ ತರ ಕಾರಲ್ಲಿ ಎತ್ತಾಕೊಂಡ್ ಏಯ್, ಎತ್ತಾಕೊಂಡು ಬಂದಿರೋದು ನಿನ್ ಗಂಡ. ನನ್ ಜೊತೆ ನೀನ್ ಸೇಫ್ ಆಗಿ ಇರ್ತೀಯ, ಟೆನ್ಷನ್ ತಗೋಬೇಡ. ಈಗ ಕಣ್ಣು ಓಪನ್ ಮಾಡು. ಅಶೋಕ್, ಇದು ಆಶ್ರಮ ಅಲ್ವಾ? ಅದೇ ನಾವ್ ಅಂಜು ನೋಡಕ್ ಬಂದಿದೀವಾ? ನಿನ್ನ ಮುಖದಲ್ಲಿ ನಗು ನೋಡಕ್ಕೋಸ್ಕರನೇ ಆಗ್ಲಿಂದ ನಿನ್ನನ್ನು ಸತಾಯಿಸ್ತಿದ್ದೆ. ಕೊನೆಗೂ ಸಾರ್ಥಕ ಆಯ್ತು. ವಾವ್ ಅಶೋಕ್, ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್ ಆಫ್ ಯು. ನಾನು ನಿಜವಾಗ್ಲೂ ಅವಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಲೆಟ್ಸ್ ಗೋ. ಸಂಜೀವಿನಿ ಆಶ್ರಮ ಇಸ್ ರೈಟ್. ಓ ಗಾಡ್, ಇವ್ರ್ಯಾಕೆ ಇಲ್ಲಿ ಬಂದಿದ್ದಾರೆ? ಹಾಯ್ ಸೋಂಪಿ, ಹೇಗಿದೀಯ? ಎಷ್ಟು ದಿನ ಆಯ್ತು ನಿನ್ನ ನೋಡಿ, ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ನೀವು ಹೇಗಿದ್ದೀರಾ? ನೀವು ಬರೋದಕ್ಕೆ ಹೇಳೇ ಇಲ್ಲ ನನಗೆ. ನಿಮ್ಮ ಅಣ್ಣ ಸರ್ಪ್ರೈಸ್ ಕೊಡ್ಬೇಕು ಅಂತ ಹಾಗೆ ಕರ್ಕೊಂಬಂದ್ರು. ನಿಮ್ಮ ಆಶ್ರಮ ತುಂಬಾ ಚೆನ್ನಾಗಿದೆ ಕಣೆ. ಇಲ್ಲಿದ್ರೆ ಮನೆಗೆ ಹೋಗ್ಬೇಕು ಅಂತ ಮನ್ಸೇ ಬರಲ್ಲ. ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ಯಲ್ಲ. ಇಲ್ಲ ಅದಕ್ಕೆ. ಹೇಗಿದೆಯಾ ಅಣ್ಣ? ನೆನ್ಪಿದ್ದೀನ ನಾನು? ಓ ಗಾಡ್, ಏನ್ ನಡೀತಾ ಇದೆ ಇಲ್ಲಿ? ನನ್ ಸೀತಾ ಬಗ್ಗೆ ರಿಸರ್ಚ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಇಡೀ ಫ್ಯಾಮಿಲಿನೇ ಇದೆಯಲ್ಲ. ಸೀತಕ್ಕ, ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಇದು ನಿಮಗೋಸ್ಕರ ಡ್ರಾಯಿಂಗ್ ಮಾಡಿದೆ. ಇದು ನಿಮ್ಮ ಬರ್ತ್ಡೇ ಗಿಫ್ಟ್ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ. ಥ್ಯಾಂಕ್ ಯು ಪುಟ್ಟಣಿ. ವೆಲ್ಕಮ್. ಕ್ಯೂಟಕ್ಕ, ನಿಮ್ಮ ಬರ್ತ್ಡೇಗೆ ಸತ್ಯ ಅಂಕಲ್ ನೋಡಕ್ ಹೋಗೋಣ. ನಾವಲ್ಲಿಗೆ ಹೋಗೋದು ಅಷ್ಟು ಸುಲಭ ಅಲ್ಲಮ್ಮ. ತುಂಬಾ ದೂರನಾ? ಒಂದು ಐಡಿಯಾ, ನಮ್ಗೆ ಒಟ್ಟಾರಕ್ಕೆ ಹೋಗೋಣ. ಅಲ್ಲಿ ಒಬ್ರು ಆಟೋ ಅಂಕಲ್ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಸಮಸ್ಯೆ ಅಲ್ಲ. ಡ್ರೈವರ್ಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾನೆ. ಆದರೆ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕಾಗತ್ತೆ. ಎಲ್ರಿಗೂ ಹೇಳೋಣ. ನನ್ಗಂತೂ ಸತ್ಯ ಅಂಕಲ್ ನೋಡಕ್ ತುಂಬಾ ಆಸೆ ಆಗ್ತಾ ಇದೆ. ನಿಮಗೆ ಸತ್ಯ ಅಂಕಲ್ ಅಂದರೆ ಅಷ್ಟಿಷ್ಟನಾ? ತುಂಬಾ ಇಷ್ಟ. ಅವ್ರು ತುಂಬಾ ಒಳ್ಳೆಯವರು. ಒಳ್ಳೆಯವ್ರಿಗೆ ಈ ಮನೇಲಿ ಜಾಗ ಇಲ್ಲ ಸಿಹಿ. ಒಟ್ಟಿನಲ್ಲಿ ಅವ್ರು ನನ್ನ ಬರ್ಡೇಗೆ ಬಂದರೆ ಸಾಕು. ಯಾರ್ದು ಬರ್ತಡೆ? ಸೀತಮ್ಮ, ಕ್ಯೂಟ್ ಅಕ್ಕನ್ ಬರ್ತಾಳೆ ನಾಳೆ. ಹೌದಾ ಚಿಕ್ಕಿ? ಸೀತಾ, ಸ್ಪೆಷಲ್ ಏನೂ ಇಲ್ಲ, ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ಳೋದಿಲ್ಲ.
ದೇವ್ರಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ. ಹೇಳಬೇಕು ಅಂದರೆ ನಾನು ನಿನ್ನ ಥರ ಸಿಂಪಲ್ ಅಷ್ಟೇ. ಆದರೆ ಹುಟ್ಟಿದ್ದೀವಿ ಅಂದಮೇಲೆ ಎಲ್ಲರೂ ಸ್ಪೆಷಲೇ. ದೊಡ್ಡ ರೀತಿಲಿ ಅಲ್ಲದೆ ಇದ್ರೂ ಚಿಕ್ಕ ರೀತಿಲಾದರೂ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಸೆಲಿಬ್ರೇಟ್ ಮಾಡಲೇಬೇಕು. ಸಿಹಿ ಸೆಲೆಬ್ರೇಷನ್ ಎಲ್ಲ ನಿನ್ನಂಥ ಪುಟ್ಟ ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ನೀನು ಹೋಗ್ತಾ ಇದೆಯಲ್ಲ, ನಿನ್ನ ಫೇವ್ರೆಟ್ ತಿಂಡಿಗಳೆಲ್ಲ ಮಾಡ್ತೀನಿ, ಸರಿನಾ? ಸೀತಮ್ಮ, ಈ ಮನೇಲಿ ಎಷ್ಟೊಂದು ಜನ ಇದ್ದಾರೆ, ಎಲ್ರಿಗೂ ಬರ್ತಡೇ ಸೆಲಿಬ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತಲ್ವಾ? ಆದರೆ ನೀನು ಕೇಕ್ ಸಿಗಲ್ವಲ್ಲ? ನನ್ ಕೇಕ್ ಬೇಡ ಸೀತಮ್ಮ, ಬೇಕಿದ್ರೆ ಅಪ್ಪ ನನಗೋಸ್ಕರ ಶುಗರ್ಲೆಸ್ ಕೇಕು ತರಿಸ್ತಾರೆ. ಓ, ಅದಕ್ಕೆ ಇಷ್ಟೊಂದು ಜಂಬ ನಿಂಗೆ. ಸೀತಮ್ಮ, ಕ್ಯೂಟ್ ಅಕ್ಕನ ಬರ್ತಡೆಗೆ ಏನಾದರೂ ಪ್ಲಾನ್ ಮಾಡಬೇಕಲ್ವಾ? ಹ್ಞೂ ಸಿಹಿ, ಏನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡಬೇಕು, ಅವ್ರಿಗೆ ತುಂಬ ಖುಷಿ ಆಗಬೇಕು. ಹಂಗೆ ಮಾಡೋಣವಾ? ಬೇಕು ಅಂತಾನೆ ನನ್ನಿಂದ ದೂರ ಬಂದು ಇಲ್ಲಿದೆಯಾ ಅಲ್ವಾ? ಹಾಗೇನಿಲ್ಲ ಅಣ್ಣ. ನೀನು ಏನೇ ಹೇಳಿದ್ರು ನಿನ್ನ ಅಣ್ಣ ನಾನು ನನಗೆಲ್ಲ ಅರ್ಥ ಆಗತ್ತೆ. ಗೊತ್ತಿಲ್ಲದೆ ಒಬ್ಬ ಮೂರ್ಖನ ಇಷ್ಟಪಟ್ಟೆ. ಇಟ್ಸ್ ಓಕೆ, ಅದನ್ನೆಲ್ಲ ಮರ್ತು ಮುಂದುವರಿಬೇಕಲ್ವಾ? ಈಗ ಆಶ್ರಮದಲ್ಲಿ ಬಂದಿರೋದಾ? ಅಣ್ಣ ಬಂದಾಗ ಇಲ್ಲಿ ರುದ್ರ ಪ್ರತಾಪ್ ಇಲ್ಲ ಅಂದರೆ ಏನು ಅನ್ಕೊಂತಿದ್ನೋ ಏನೋ. ಅಥವಾ ಅಣ್ಣನೇ ರುದ್ರ ಪ್ರತಾಪ್ನ ಇಲ್ಲಿಂದ ಹೋಗೋ ಥರ ಮಾಡಿರ್ಬೋದಾ? ಇಲ್ಲ ಅಂದರೆ ಅಣ್ಣ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅವ್ರು ಹೇಗೆ ನಾಪತ್ತೆ ಆದರು? ಅಣ್ಣ ಅವ್ರ ಮೇಲೆ ಕಣ್ಣಿಟ್ಟಿದ್ದಾನೆ ಅನಿಸುತ್ತೆ. ಪಾಪಚ್ಚಿ, ನಾನು ಆವಾಗಲಿಂದ ಮಾತಾಡ್ತಿದ್ದೀನಿ, ನೀನು ಯಾಕೆ ಏನು ಮಾತಾಡ್ತಿಲ್ಲ? ಏನು ಯೋಚಿಸ್ತಾ ಇದೆಯಾ? ಹೇಳುವ. ನನ್ನ ಮೇಲೆ ಕೋಪನಾ? ಬೇಜಾರಾ? ಏನೇ ಇದ್ರು ಬಾಯ್ ಬಿಟ್ಟು ಹೇಳು ಪಾಪಚ್ಚಿ. ನೀನು ಹೀಗೆ ಸುಮ್ಮನಿರೋದು, ನನ್ನಿಂದ ದೂರ ಹೋಗೋದೆಲ್ಲ ಮಾಡಿದ್ರೆ ನಾನು ಏನು ಅನ್ಕೋಬೇಕು? ನೀನು ಅಣ್ಣ ಕಣೆ ನಾನು, ಪ್ಲೀಸ್ ಹೇಳು. ಹಾಗೇನಿಲ್ಲ ಅಣ್ಣ. ಏನೇ ಕೇಳಿದ್ರು ಇಲ್ಲ ಅನ್ನೋ ಒಂದು ಉತ್ತರ ಹೇಳ್ತೀಯ, ಸರಿಯಾಗಿ ಏನು ಹೇಳಲ್ಲ ನೀನು. ನಿನ್ನ ಮೇಲೆ ಕೋಪ ಆಗಲಿ ಬೇಜಾರಾಗಲಿ ನನಗೆ ಯಾವುದೂ ಇಲ್ಲ ಅಣ್ಣ. ನಿಜ ಇಲ್ಲಿ ಕೆಲಸ ಇತ್ತು ಅಂತ ಬಂದೆ. ನಿನ್ನಿಂದ ದೂರ ಇರಬೇಕು ಅಂತಲೂ ಏನಿಲ್ಲ. ಅಲ್ಲ, ಈ ಅಶೋಕ್ ಇಲ್ಲಿ ಯಾಕೆ ಬಂದು ಒಕ್ಕರಿಸಿದ್ದಾನೆ? ನಾನು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಒಂದಲ್ಲ ಒಂದು ರೀತಿಲಿ ಅಡ್ಡ ಬರ್ತಾನೆ. ಇಡಿಯಟ್. ಇವಾಗ ಇವ್ನು ಇಲ್ಲಿಂದ ಹೋದ್ರೆ ನಾನು ಕಾರಿಂದ ಆಚೆ ಹೋಗೋಕ್ಕಾಗೋದು. ಇಲ್ಲ ಅಂದರೆ ನನ್ನ ಕೆಲಸ ಎಲ್ಲ ಹಾಳಾಗೋಗುತ್ತೆ.